ಮದುವೆಯಾದ ನವವಧು ಶ್ರಾವಣ ಮಾಸದ ಪ್ರತಿ ಮಂಗಳವಾರದಂದು ಮಂಗಳಗೌರಿ ವ್ರತವನ್ನು ಮಾಡ್ತಾಳೆ. ಇದರ ಹಿನ್ನೆಲೆಯನ್ನ ಈ ವಿಡಿಯೋದಲ್ಲಿ ನೋಡೋಣ. ಹಿಂದೆ ಕುಂಡಿನೀಪುರ ಎಂಬ ನಗರದಲ್ಲಿ ಧರ್ಮಪಾಲ ಎಂಬ ವರ್ತಕ ಇದ್ದ. ಅವನು ಧನಿಕನು ಹಾಗೂ ದೈವಭಕ್ತಿಯುಳ್ಳವನು. ಆದರೆ ಸಂತಾನವಿರಲಿಲ್ಲ. ಈ ವರ್ತಕನ ಮನೆಗೆ ಪ್ರತಿನಿತ್ಯ ಒಬ್ಬ ಸನ್ಯಾಸಿ ಭಿಕ್ಷೆಗೆ ಬರ್ತಾ ಇದ್ದ. ಆದರೆ ವರ್ತಕನ ಹೆಂಡತಿ ಭಿಕ್ಷೆ ನೀಡಲು ಮುಂದಾದರೆ ಸ್ವೀಕರಿಸದೆ ಹೊರಟು ಹೋಗ್ತಾ ಇದ್ದ. ಇದರಿಂದ ಬೇಸರಗೊಂಡ ವರ್ತಕನ ಪತ್ನಿ ತನ್ನ ಪತಿಯ ಬಳಿ ಈ ವಿಷಯವನ್ನ ತಿಳಿಸ್ತಾಳೆ. ಆಗ ವರ್ತಕ, ನಾಳೆ ಸನ್ಯಾಸಿ ಬಂದ ಕೂಡಲೇ ನೀನು ಕೈ ತುಂಬ ಚಿನ್ನದ ನಾಣ್ಯ ತುಂಬಿಕೊಂಡು ಅವನ ಜೋಳಿಗೆಗೆ ಹಾಕುವಂತ ಹೇಳ್ತಾನೆ. ಅದರಂತೆ ಮಾರನೆಯ ದಿನ ಸನ್ಯಾಸಿ ಬಂದಾಗ ವರ್ತಕನ ಮಡದಿ ಹಾಗೆ ಮಾಡ್ತಾಳೆ. ಆ ಸನ್ಯಾಸಿ ನೀನು ಅಪುತ್ರವತಿಯಾಗು ಅಂತ ಶಾಪ ನೀಡ್ತಾನೆ. ಇದರಿಂದ ಹೆದರಿದ ಆಕೆ ಸನ್ಯಾಸಿಯ ಬಳಿ ಪರಿಹಾರಕ್ಕಾಗಿ ಮನವಿ ಮಾಡ್ತಾಳೆ. ಆಗ ಸನ್ಯಾಸಿ, ನಿನ್ನ ಪತಿ ಕಪ್ಪು ಉಡುಪು ಧರಿಸಿ ಕರಿ ಬಣ್ಣದ ಕುದುರೆ ಏರಿ ಕಾಡಿನಲ್ಲಿ ಪ್ರಯಾಣ ಮಾಡಬೇಕು. ಆ ಕುದುರೆ ಎಲ್ಲಿ ನಿಲ್ಲುತ್ತದೋ ಆ ನೆಲದಲ್ಲಿ ಒಂದು ಸುಂದರವಾದ ದೇವಾಲಯವಿದೆ. ಅದರಲ್ಲಿ ಸರ್ವಮಂಗಳಾದೇವಿ ವಾಸವಾಗಿದ್ದಾಳೆ. ಅವಳನ್ನು ಪೂಜಿಸಿದರೆ ನಿನ್ನ ಶಾಪ ವಿಮೋಚನೆಯಾಗುತ್ತೆ ಅಂತ ಹೇಳ್ತಾನೆ. ಮಾರನೆಯ ದಿನ ವರ್ತಕನು ಆ ಸನ್ಯಾಸಿ ಹೇಳಿದಂತೆ ಮಾಡಲು ಅಲ್ಲಿ ಮನೋಹರವಾದ ದೇವಾಲಯ ಸಿಗುತ್ತೆ. ನಂತರ ದೇವಿ ಸರ್ವಮಂಗಳೆಯನ್ನು ಸಂತಾನ ಭಾಗ್ಯಕ್ಕಾಗಿ ಭಕ್ತಿಯಿಂದ ಪೂಜಿಸುತ್ತಾನೆ. ಆಗ ದೇವಿ ವರ್ತಕನ ಭಕ್ತಿಗೆ ಮೆಚ್ಚಿ, ನಿನಗೆ ಅಲ್ಪಾಯುವಾದ ಸುಂದರ ಪುತ್ರ ಬೇಕೋ, ವಿಧವೆಯಾಗುವ ಮಗಳು ಬೇಕೋ, ಅಥವಾ ಕುರುಡನಾದ ಬಹುಕಾಲ ಬದುಕುವ ಮಗ ಬೇಕೋ ಅಂತ ಕೇಳ್ತಾಳೆ. ಆಗ ವರ್ತಕ ಅಲ್ಪಾಯುವಾದ ಸುಂದರವಾದ ಮಗನನ್ನೇ ನೀಡಲು ಪ್ರಾರ್ಥಿಸ್ತಾನೆ. ಆಗ ಗೌರಿಯು ವರ್ತಕನಿಗೆ ಅಲ್ಲೊಂದು ಗಣಪತಿಯ ಪ್ರತಿಮೆ ಇದೆ, ಅದರ ಮೇಲೆ ಹತ್ತಿದಾಗ ಒಂದು ಮಾವಿನ ಮರ ಸಿಗುತ್ತೆ. ಅದರಿಂದ ಒಂದು ಹಣ್ಣನ್ನು ಕಿತ್ತು ನಿನ್ನ ಪತ್ನಿಗೆ ನೀಡಿದರೆ ಪುತ್ರ ಪ್ರಾಪ್ತಿಯಾಗುತ್ತೆ ಅಂತ ಹೇಳಿ ಅದೃಶ್ಯಳಾಗ್ತಾಳೆ. ವರ್ತಕ ಆ ಗಣಪತಿಯ ಮೇಲೆ ಅನೇಕ ಬಾರಿ ಹತ್ತಿ ಹಣ್ಣುಗಳನ್ನು ಕೀಳ್ತಾನೆ. ಆಗ ಗಣಪತಿ ಪ್ರತ್ಯಕ್ಷನಾಗಿ, ನಿನಗೆ ದುರಾಸೆ, ನನ್ನ ಮೇಲೆ ಒಟ್ಟು 16 ಬಾರಿ ಹತ್ತಿರುವೆ, ಹೀಗಾಗಿ ನಿನಗೆ ಹುಟ್ಟುವ ಪುತ್ರ 16ನೇ ವಯಸ್ಸಿನಲ್ಲಿ ಮರಣಿಸಲಿ ಅಂತ ಶಾಪ ನೀಡ್ತಾನೆ. ಇದರಿಂದ ಖಿನ್ನನಾದರೂ ವರ್ತಕ ಪುತ್ರಪ್ರಾಪ್ತಿಯಾಗುತ್ತದೆ ಎಂಬ ಸಂತೋಷದಿಂದ ತನ್ನ ಪತ್ನಿಗೆ ಹಣ್ಣು ನೀಡ್ತಾನೆ. ಹಾಗೂ ದಂಪತಿಗಳಿಗೆ ಶಿವ ಎಂಬ ಪುತ್ರ ಜನಿಸುತ್ತಾನೆ. ಆ ಶಿವನಿಗೆ ಏನಾಯಿತು ಅಂತ ಮುಂದಿನ ಭಾಗದಲ್ಲಿ ನೋಡೋಣ.